ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಬಿಗ್ ಬಾಸ್ ಮನೆ ಎಂದ ತಕ್ಷಣ ವಿವಾದಗಳು, ನಗು, ಅಳು ಮತ್ತು ಅನಿರೀಕ್ಷಿತ ತಿರುವುಗಳು ಇದ್ದೇ ಇರುತ್ತೆ. ಇಂದು ನಾವು ಅದೇ ಬಿಗ್ ಬಾಸ್ನ ಸ್ಪರ್ಧಿಯಾದ ತಮ್ಮ ಮಾತುಗಳು, ವೈಯಕ್ತಿಕ ಜೀವನದ ವಿವಾದಗಳಿಂದಲೇ ಸಾಕಷ್ಟು ಸುದ್ದಿಯಾಗಿರುವ ಆಂಕರ್ ಜಾನ್ವಿಯವರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ವಿದ್ಯಾಭ್ಯಾಸದಿಂದ ಮಾಧ್ಯಮ ಲೋಕಕ್ಕೆ ಅವರು ಕಾಲಿಟ್ಟಿದ್ದು ಹೇಗೆ, ಆಂಕರ್ ಆಗಿ ಮಾಧ್ಯಮ ಪಯಣ ಹೇಗಿತ್ತು, ಈ ಪಯಣದಲ್ಲಿ ಅವರು ಎದುರಿಸಿದ ಸವಾಲುಗಳೇನು, ಆಂಕರ್ ನಂತರ ನಟಿಯಾಗೋದಕ್ಕೆ ಅವರು ಯಾವ ರೀತಿಯೆಲ್ಲ ಸವಾಲುಗಳನ್ನು ಎದುರಿಸಿದ್ರು, ಸದಾ ಚರ್ಚೆಯಲ್ಲಿರುವ ಇವರ ವೈಯಕ್ತಿಕ ಜೀವನ, ಪ್ರೀತಿ ಮತ್ತು ಮದುವೆ ನಿರ್ಧಾರದ ಹಿಂದಿನ ಕತೆ ಏನು, ಹಾಗೂ ಇವರ ವೈವಾಹಿಕ ಜೀವನದ ಸುತ್ತ ನಡೆದ ದೊಡ್ಡ ವಿವಾದಗಳು ಯಾವುವು, ಜಾನ್ವಿಯವರ ಗಂಡ ಬಿಚ್ಚಿಟ್ಟ ಅಸಲಿ ಸತ್ಯ ಏನು, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ಆಂಕರ್ ಮತ್ತು ನಟಿ ಜಾನ್ವಿ ಅವರು ಕನ್ನಡ ಎಂಟರ್ಟೈನ್ಮೆಂಟ್ ಫೀಲ್ಡ್ನಲ್ಲಿ ತಮ್ಮದೇ ಆದ ಇತ್ತೀಚಿನ ದಿನಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇವರು ಪ್ರಮುಖವಾಗಿ ಟಿವಿ ಮಾಧ್ಯಮಗಳಲ್ಲಿ ಆಂಕರ್ ಆಗಿ ಮತ್ತು ರಿಯಾಲಿಟಿ ಶೋಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಜಾನ್ವಿಯವರ ವೃತ್ತಿ ಜೀವನದ ಪಥವು ಅವರ ವೈಯಕ್ತಿಕ ಜೀವನದ ಮಹತ್ವದ ಘಟನೆಗಳಿಂದ ಪ್ರಭಾವಿತವಾಗಿದೆ. ಇತ್ತೀಚೆಗೆ ಇವರು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರಮುಖ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವು ಇವರಿಗೆ ಕೇವಲ ವೃತ್ತಿಪರ ವೇದಿಕೆಯಾಗಿರದೆ ಇವರ ದೀರ್ಘಕಾಲದ ವಿವಾಹದ ವಿಚ್ಛೇದನದ ಹಿಂದಿನ ಸೂಕ್ಷ್ಮ ವಿವರಗಳನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳಲು ಒಂದು ಅವಕಾಶವನ್ನ ಒದಗಿಸಿತು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ಜಾನ್ವಿ ತಮ್ಮ 12 ವರ್ಷಗಳ ದಾಂಪತ್ಯ ಜೀವನದ ಕುರಿತು ದಾಂಪತ್ಯ ಜೀವನದ ವಿಚ್ಛೇದನದ ಕುರಿತು ಬಹಿರಂಗ ಹೇಳಿಕೆಗಳನ್ನು ನೀಡಿದರೆ ಇದು ಮಾಧ್ಯಮಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ದೊಡ್ಡ ಸುದ್ದಿ ಆಗ್ತಾ ಇದೆ. ಜಾನ್ವಿ ಅವರ ವೈಯಕ್ತಿಕ ಕಷ್ಟಗಳನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳುವ ನಿರ್ಧಾರವನ್ನು ಒಂದು ಪ್ರಜ್ಞಾಪೂರ್ವಕ ಮಾಧ್ಯಮ ತಂತ್ರವಾಗಿ ನೋಡಬಹುದು. ಇದು ಅನುಕಂಪ ಮತ್ತು ಬೆಂಬಲವನ್ನ ಗಳಿಸುವುದರ ಜೊತೆಗೆ ಮತ್ತಷ್ಟು ಸಿನಿಮಾ ಆಫರ್ಗಳನ್ನು ಆಕರ್ಷಿಸುವ ಸಾಧ್ಯತೆಯನ್ನ ಹೊಂದಿದೆ. ಈ ವಿವಾದವು ಮಾಧ್ಯಮದಲ್ಲಿ ಸುದ್ದಿಯಾಗಿ ನಂತರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ತಮ್ಮ ಕಷ್ಟದ ಕಥೆಯನ್ನ ಚರ್ಚಿಸುವುದು ವೃತ್ತಿಪರ ಅವಕಾಶಗಳ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಜಾನ್ವಿಯವರ ಆರಂಭಿಕ ಜೀವನ ಮತ್ತು ಶಿಕ್ಷಣದ ಕುರಿತು ಹೆಚ್ಚಾಗಿ ಮಾಹಿತಿಗಳು ಲಭ್ಯವಿಲ್ಲ. ಆದರೂ ಅವರ ಜೀವನದ ಒಂದು ನಿರ್ಣಾಯಕ ಅಂಶವೆಂದರೆ ಅವರ ವೈವಾಹಿಕ ಜೀವನದ ಆರಂಭ. ಇವರು ಬಿಗ್ ಬಾಸ್ ಮನೆಯೊಳಗೆ ನೀಡಿದ ಹೇಳಿಕೆಯ ಪ್ರಕಾರ ಇವರು ಡಿಗ್ರಿ ಓದ್ತಾ ಇರುವಾಗಲೇ ಮದುವೆಯನ್ನ ಮಾಡಿಕೊಂಡಿದ್ರು. ಇದು ಇವರ ಜೀವನದಲ್ಲಿ ವೈಯಕ್ತಿಕ ಮತ್ತು ವೃತ್ತಿಪರ ಆಕಾಂಕ್ಷೆಗಳ ನಡುವಿನ ಸಂಘರ್ಷವನ್ನ ಸೂಚಿಸುವ ಒಂದು ಮಹತ್ವದ ವಿವರವಾಗಿದೆ. ಸಾಮಾನ್ಯವಾಗಿ ಮಾಧ್ಯಮ ವೃತ್ತಿ ಜೀವನಕ್ಕೆ ಎಂಟ್ರಿ ಕೊಡೋರು ಈ ಉದ್ಯಮದಲ್ಲಿ ನೆಲೆಯನ್ನ ಕಂಡುಕೊಳ್ಳೋದಕ್ಕೆ ಹೆಚ್ಚಿನ ಸಮಯದ ಅಗತ್ಯವಿರುತ್ತೆ. ಜಾನ್ವಿ ಅವರು ತಮ್ಮ ಶಿಕ್ಷಣವನ್ನ ಪೂರ್ಣಗೊಳಿಸುವ ಮೊದಲೇ ವೈವಾಹಿಕ ಜವಾಬ್ದಾರಿಯನ್ನ ಹೊತ್ತಿದ್ದು ಅವರ ವೃತ್ತಿಪರ ಪಯಣದ ಮೇಲೆ ಗಮನಾರ್ಹ ಪರಿಣಾಮ ಬೀರಿದೆ ಅಂತ ಹೇಳಲಾಗುತ್ತೆ. ಇವರು ತಮ್ಮ ಪತಿಯೊಂದಿಗೆ ಸುಮಾರು 12 ವರ್ಷಗಳ ದಾಂಪತ್ಯ ಜೀವನ ನಡೆಸಿದ್ರು. ಈ ದೀರ್ಘಾವಧಿಯ ವಿವಾಹದ ಅಂತ್ಯವು ಇವರ ವೃತ್ತಿಪರ ಮಹತ್ವಾಕಾಂಕ್ಷೆಗಳು ಮಾಧ್ಯಮದಲ್ಲಿ ಸುದ್ದಿಯಾದವು. ವೈಯಕ್ತಿಕ ಜೀವನದೊಂದಿಗೆ ಹೊಂದಾಣಿಕೆ ಕಂಡುಕೊಳ್ಳುವಲ್ಲಿ ವಿಫಲವಾಗಿದೆ ಎಂಬುದನ್ನು ತೋರಿಸಿತು. ಇವರು ಆಂಕರ್ ಆಗಿ ಯಶಸ್ಸನ್ನ ಗಳಿಸಿದ ನಂತರ ವೈವಾಹಿಕ ಜೀವನದಲ್ಲಿ ಬಿರುಕುಗಳು ಸ್ಪಷ್ಟವಾಗಿ ಕಂಡುಬಂದವು. ವಿಚ್ಛೇದನ ಕಾನೂನುಬದ್ಧವಾಗಿ ಅಂತಿಮಗೊಳ್ಳುವ ಸಮಯದಲ್ಲಿಯೇ ಜಾನ್ವಿ ಅವರಿಗೆ ಸಿನಿಮಾ ಇಂಡಸ್ಟ್ರಿ ಸೇರಿದಂತೆ ಅವರ ವೃತ್ತಿ ಜೀವನದ ಹೊಸ ಅವಕಾಶಗಳು ತೆರೆದುಕೊಳ್ಳಲು ಪ್ರಾರಂಭಿಸಿದ್ವು. ಜಾನ್ವಿ ಅವರ ವೃತ್ತಿ ಜೀವನವು ಆಂಕರ್ ಆಗಿ ಪ್ರಾರಂಭವಾಯಿತು ಮತ್ತು ಇವರು ಕನ್ನಡ ಮಾಧ್ಯಮ ವಲಯದಲ್ಲಿ ಆಂಕರ್ ಜಾನ್ವಿ ಎಂದೇ ತಮ್ಮದೇ ಆದ ಪ್ರೇಕ್ಷಕ ಬಳಗವನ್ನ ಗಳಿಸಿದ್ರು. ನಿರೂಪಣಾ ಕೌಶಲ್ಯದ ಮೂಲಕ ಜನಪ್ರಿಯತೆಯನ್ನ ಗಳಿಸಿದ ನಂತರ ಇವರು ತಮ್ಮ ವೃತ್ತಿಪರ ಪಥವನ್ನ ವಿಸ್ತರಿಸಲು ನಿರ್ಧರಿಸಿದ್ರು. ನಿರೂಪಣೆಯಲ್ಲಿನ ಯಶಸ್ಸಿನ ನಂತರ ಜಾನ್ವಿಯವರು ಕಿರುತೆರೆಯ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದ್ರು. ಇದು ನಟನೆ ಮತ್ತು ಸಿನಿಮಾ ಜಗತ್ತಿಗೆ ಪ್ರವೇಶಿಸಲು ಇವರಿಗೆ ಬಾಗಿಲು ತೆರೆಯಿತು. ಇವರು ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯತೆ ಗಳಿಸಿದ್ರು. ಮಾಧ್ಯಮ ವಿಶ್ಲೇಷಣೆಯ ಪ್ರಕಾರ ಈ ಹಂತದಲ್ಲಿ ಇವರ ವೃತ್ತಿಪರ ಬೆಳವಣಿಗೆಯು ಇವರ ವೈಯಕ್ತಿಕ ಜೀವನದಲ್ಲಿನ ದೊಡ್ಡ ಬಿರುಕುಗಳೊಂದಿಗೆ ನಿಕಟವಾಗಿ ಹೊಂದಿಕೆಯಾಯಿತು. ಜಾನ್ವಿ ವಿಚ್ಛೇದನದ ಮೂಲಕ ಸಾರ್ವಜನಿಕವಾಗಿ ಸುದ್ದಿಯಾದ ನಂತರ ಇವರಿಗೆ ಸಿನಿಮಾ ಆಫರ್ಗಳು ಹೆಚ್ಚಾದವು. ಜಾನ್ವಿ ಅವರ ಈ ವೃತ್ತಿಪರ ಪಥವು ಆಂಕರಿಂಗ್ನ ಯಶಸ್ಸು, ವಿಚ್ಛೇದನ ವಿವಾದದಿಂದ ಸಾರ್ವಜನಿಕ ನ್ಯೂಸ್ ವ್ಯಾಲ್ಯೂ ಗಳಿಸುವುದು ಮತ್ತು ನಂತರ ರಿಯಾಲಿಟಿ ಶೋ ಹಾಗೂ ಸಿನಿಮಾ ಅವಕಾಶಗಳನ್ನು ಹೆಚ್ಚಿಸುವುದು ಒಂದು ಪ್ರಕ್ರಿಯೆಯನ್ನು ಸೂಚಿಸುತ್ತೆ.
ಜಾನ್ವಿಯವರು ತಮ್ಮ ಮಾಜಿ ಪತಿ ಕಾರ್ತಿಕ್ ಅವರೊಂದಿಗೆ ಸುಮಾರು 12 ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿದ್ರು. ಈ ಸಂಬಂಧದ ವಿಘಟನೆಯು ಸುದೀರ್ಘ ಪ್ರಕ್ರಿಯೆಯಾಗಿದ್ದು ಸುಮಾರು 2 ವರ್ಷಗಳ ಕಾಲ ಸಣ್ಣ ಭಿನ್ನಾಭಿಪ್ರಾಯಗಳು, ನಿರೀಕ್ಷಿತ ಮತ್ತು ಜೀವನ ಶೈಲಿಯಲ್ಲಿನ ವ್ಯತ್ಯಾಸಗಳನ್ನು ಸರಿಪಡಿಸಲು ಪ್ರಯತ್ನಿಸಿದ ನಂತರ ಕಾನೂನುಬದ್ಧವಾಗಿ ವಿಚ್ಛೇದನ ಪಡೆದರು. ಜಾನ್ವಿಯವರು ಹೊಂದಿಕೆಯಾಗದ ಸಂಬಂಧದಲ್ಲಿ ಮುಂದುವರಿಯುವ ಮೂಲಕ ತನ್ನ ಆತ್ಮಸಾಕ್ಷಿಯನ್ನ ಮೋಸಗೊಳಿಸಲು ಬಯಸುವುದಿಲ್ಲ ಎಂದು ಹೇಳಿದರು. ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿ ಮಲ್ಲಮ್ಮ ಅವರೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಜಾನ್ವಿ ತಮ್ಮ ವಿಚ್ಛೇದನದ ಹಿಂದಿನ ಕಾರಣವನ್ನ ಬಹಿರಂಗಪಡಿಸಿದರು. ತೀರಾ ಗಂಭೀರವಾದ ಆರೋಪವೆಂದರೆ ಜಾನ್ವಿಯವರೊಂದಿಗೆ ದಾಂಪತ್ಯದಲ್ಲಿ ಇರುವಾಗಲೇ ಕಾರ್ತಿಕ್ಗೆ ಬೇರೆ ಮದುವೆಯಾಗಿ ಮಗು ಸಹ ಆಗಿತ್ತು. ಈ ವಿವಾಹೇತರ ಸಂಬಂಧ ಮತ್ತು ಹೊಸ ಕುಟುಂಬದ ರಚನೆಯು ವಿಚ್ಛೇದನಕ್ಕೆ ಕಾರಣವಾಯಿತು ಎಂದು ಜಾನ್ವಿ ಸ್ಪಷ್ಟಪಡಿಸಿದರು. ಹೀಗೆಲ್ಲ ಆದಾಗ ಆ ಮದುವೆಗೆ ಅರ್ಥ ಇರುವುದೇ ಇಲ್ಲ ಎಂದು ತಮ್ಮ ನಿರ್ಧಾರವನ್ನ ಸಮರ್ಥಿಸಿಕೊಂಡರು. ವಿಚ್ಛೇದನಕ್ಕೆ ಕಾರಣವಾದ ಈ ಅಂಶಗಳಲ್ಲಿ ಮದ್ಯಪಾನವು ಒಂದು ಎಂದು ಉಲ್ಲೇಖಿಸಿದ್ರು. ವಿವಾಹವು ಮುರಿದು ಬೀಳಲು ಗಂಡನ ಪಾತ್ರದಲ್ಲಿ ಮತ್ತೊಬ್ಬರ ಪ್ರವೇಶ ಮತ್ತು ಮದ್ಯಪಾನದ ಸಮಸ್ಯೆಗಳು ಪ್ರಮುಖ ಕಾರಣವಾಗಿವೆ ಎಂದು ಜಾನ್ವಿಯವರು ಹೇಳಿದರು. ಕಾರ್ತಿಕ್ ಅವರು ವಿಚ್ಛೇದನದ ನಂತರ ಮದುವೆಯಾಗಿ ಒಂದು ಮಗುವನ್ನ ಹೊಂದಿರುವುದು ಜಾನ್ವಿಯವರ ಆರೋಪಗಳಿಗೆ ಪೂರಕವಾಗಿರುವ ಅಂಶವಾಗಿ ಕಾಣಿಸುತ್ತೆ. ಜಾನ್ವಿಯವರು ಬಿಗ್ ಬಾಸ್ ವೇದಿಕೆಯಲ್ಲಿ ಮಾಡಿದ ಗಂಭೀರ ಆರೋಪಗಳು ಸಾರ್ವಜನಿಕವಾಗಿ ಪ್ರಸಾರವಾದ ನಂತರ ಅವರ ಮಾಜಿ ಪತಿ ಕಾರ್ತಿಕ್ ತೀವ್ರವಾಗಿ ಕೆರಳಿದ್ರು ಮತ್ತು ಮಾಧ್ಯಮಗಳ ಮೂಲಕ ಪ್ರತಿಕ್ರಿಯಿಸಿದರು. ಜಾನ್ವಿಯವರ ವಿಚ್ಛೇದನ ಕತೆಗೆ ಪ್ರತಿಕ್ರಿಯೆಯಾಗಿ ಕಾರ್ತಿಕ್ ಅವರು ಪ್ರತಿ ಆರೋಪವನ್ನ ಮಾಡಿದ್ರು. ಜಾನ್ವಿಯವರು ಬೇರೆ ಗಂಡಸಿನ ಜೊತೆಗೆ ಆತ್ಮೀಯತೆಯನ್ನ ಹೊಂದಿದ್ರು ಮತ್ತು ಅವರ ಬಳಿ ಖಾಸಗಿ ಫೋಟೋಗಳು ಲಭ್ಯವಿದೆ ಎಂದು ಆರೋಪಿಸಿದ್ರು. ಬಿಗ್ ಬಾಸ್ ಮನೆಯಲ್ಲಿ ನೀಡಿದ ಹೇಳಿಕೆಗಳು ಮಾನಹಾನಿಕರ ಎಂದು ಪರಿಗಣಿಸಿ ಕಾರ್ತಿಕ್ ಮತ್ತು ಅವರ 2ನೇ ಪತ್ನಿ ಜಂಟಿಯಾಗಿ ಜಾನ್ವಿ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆಯನ್ನ ನೀಡಿದರು. ಜಾನ್ವಿ ಅವರು ನೊಂದ ಏಕಾಂಗಿ ಪೋಷಕಿಯಾಗಿ ಅನುಕಂಪವನ್ನ ಬಯಸಿದ್ರೆ, ಕಾರ್ತಿಕ್ ಅವರು ತಮ್ಮ ಖಾಸಗಿ ಜೀವನದ ಮೇಲೆ ದಾಳಿಯಾದಾಗ ಅದನ್ನು ಕಾನೂನು ಮೂಲಕ ಮತ್ತು ಮಾಧ್ಯಮ ಮೂಲಕ ಎದುರಿಸಲು ನಿರ್ಧರಿಸಿದರು. ಇಷ್ಟು ದಿನ ಜಾನ್ವಿ ಅವರು ನಿಮ್ಮ ಡೈವರ್ಸ್ಗೆ ಕಾರಣ ಏನು ಅಂತ ಕೇಳಿದಾಗ ಗಂಡ ಕುಡಿದುಕೊಂಡು ಬಂದು ಜಗಳ ಮಾಡ್ತಿದ್ದ, ಅವನಿಗೆ ಬೇರೆ ಮದುವೆಯಾಗಿ ಮಗು ಕೂಡ ಇತ್ತು ಅಂತ ಕಾರಣಗಳನ್ನು ಹೇಳ್ತಾ ಇದ್ರು. ಇನ್ನು ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದೇ ಕಾರಣವನ್ನ ಹೇಳಿದ್ರು. ಇವರು ಬಿಗ್ ಬಾಸ್ನಲ್ಲಿ ನೀಡಿದ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿ ಆಗ್ತಿದ್ದ ಹಾಗೇನೆ ಇವರ ಗಂಡ ಅಂದರೆ ಮೊದಲ ಗಂಡ ಮಾಧ್ಯಮಗಳಲ್ಲಿ ಬಂದು ಅಸಲಿ ಸತ್ಯ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಜಾನ್ವಿ ಅವರಿಗೆ ಬೇರೆ ಗಂಡಸಿನ ಜೊತೆ ಸಂಬಂಧವಿತ್ತು, ಅದೇ ಕಾರಣಕ್ಕೇನೆ ಡೈವರ್ಸ್ ಆಗಿತ್ತು ಅನ್ನೋ ಸತ್ಯವನ್ನ ಜಾನ್ವಿ ಅವರ ಗಂಡ ಅಂದರೆ ಮೊದಲ ಗಂಡ ಅಸಲಿ ಸತ್ಯವನ್ನ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನಿಮ್ಮ ಪ್ರಕಾರ ಇದರಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.